ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಿಗ್ಗೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ ಮೇಲೆ ಫಸ್ಟು ಬಟ್ಟೆ ಎಲ್ಲ ವಾಷಿಂಗ್ ಹಾಕ್ಬಿಡ್ತೀನಿ. ಮನೇಲಿ ಇಷ್ಟು ಕಸ ಇರುತ್ತೆ ಅಂತಲೇ ಗೊತ್ತಾಗೋದೇ ಇಲ್ಲ, ಗುಡಿಸ್ದಾಗಲೇ ಗೊತ್ತಾಗೋದು. ಅದನ್ನೆಲ್ಲ ನೀಟಾಗಿ ತೆಗೆದ್ಬಿಟ್ಟು ಆಚೆ ಹಾಕ್ಬಿಡ್ತೀನಿ. ಮೀಶೋಯಿಂದ ಒಂದು ಸ್ಟಿಕ್ಕರ್ ತರಿಸಿದ್ದೆ. ಇದೆಲ್ಲ ಬಾಟ್ಲುಗಳಿಗೂ ಸ್ಟಿಕ್ ಮಾಡಿದ್ದೀನಿ. ಪ್ಲಾಸ್ಟಿಕ್ ಬಾಕ್ಸು ಒಂದೇ ಥರ ಇರೋದ್ರಿಂದ ಯಾವುದ್ರಲ್ಲಿ ಏನಿದೆ ಅಂತ ಗೊತ್ತಾಗೋದೇ ಇಲ್ಲ. ಸ್ಟಿಕ್ಕರ್ ಇರೋದ್ರಿಂದ ಈಗ ನಮಗೆ ಈಸಿಯಾಗಿರುತ್ತೆ. ನಾನು ಕರ್ಟನ್ಸ್ ಎಲ್ಲ ಚೇಂಜ್ ಮಾಡಿದಾಗ ಈ ಬಟ್ಟೆನೂ ಕೂಡ ಚೇಂಜ್ ಮಾಡಿಬಿಡ್ತೀನಿ. ಒಂದೇ ಥರ ಹಾಕೋದು ಅಂದರೆ ನನಗೆ ಇಷ್ಟ. ನಮ್ಮದು ಕಿಚನ್ ಬಂದು ತುಂಬ ಚಿಕ್ಕದು, ಕೌಂಟರ್ ಟಾಪ್ ಬಂದು ತುಂಬ ಚಿಕ್ಕದು ಹಾಕಿರೋದ್ರಿಂದ ನಾನು ಬೇರೆ ಎಷ್ಟೋ ಮನೆ ಹೋಗ್ದೆ, ಆದರೆ ಸಿಗಲಿಲ್ಲ. ಲೀಸ್ಗೆ ಮನೆಗಳೇ ಸಿಗಲ್ಲ. ಈಗೆಲ್ಲ ರೆಂಟ್ ಮಾಡಿಬಿಟ್ಟಿರೋದ್ರಿಂದ ಲೀಸ್ಗೆ ಮನೆ ಸಿಗೋದೇ ಇಲ್ಲ. ಸರಿ, ಈ ಮನೆನೇ ಫಿಕ್ಸ್ ಮಾಡೋದಾ ಅಂದ್ಬಿಟ್ಟು ಈ ಮನೆಗೆ ಬಂದು. ಕಿಚನ್ ನನಗೆ ಇನ್ನೂ ಸಮಾಧಾನನೇ ಇಲ್ಲ. ಅದು ಕೌಂಟರ್ ಟಾಪು ನನಗೆ ಸ್ವಲ್ಪ ದೊಡ್ಡದಿರಬೇಕಿತ್ತು, ತುಂಬ ಚಿಕ್ಕದು ಇರೋದ್ರಿಂದ ಈ ಸಾಮಾನೆಲ್ಲ ಇಲ್ಲಿಟ್ಟಿದ್ದೀನಿ ನಾನು. ಪಾತ್ರೆ ಕ್ಲೀನ್ ಆಗಬೇಕಂದ್ರೆ ಫಸ್ಟು ತೊಳೆದಿರೋ ಪಾತ್ರೆ ಎಲ್ಲ ಕ್ಲಿಯರ್ ಮಾಡಬೇಕು. ಆಮೇಲೆ ಹೊಸ್ದಾಗಿ ತೊಳೆಯೋದನ್ನೆಲ್ಲ ಅದರಲ್ಲಿ ಹಾಕೋಕ್ಕೆ ಕ್ಲಿಯರ್ ಮಾಡ್ತಾಯಿದ್ದೀನಿ. ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬೆಳಿಗ್ಗೆ ನಮ್ಮ ಯಜಮಾನರು ಸ್ವಲ್ಪ ಸಾಮಾನೆಲ್ಲ ತೊಳೆದು ಹೋಗಿದ್ರು. ಇದು 2ನೇ ಸಾರಿ ನಾನು ವಾಶ್ ಮಾಡ್ತಾಯಿದ್ದೀನಿ.
ಈಗ ಕೆಲಸ ಮುಗೀತು. ಸಾಂಬಾರು ಬಂದು ಎಗ್ ಸಾಂಬಾರು ಮಾಡಿದ್ದೀನಿ. ಇದ್ರ ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ. ರೈಸ್ ಇದೆ, ಎಗ್ ಇದೆ. ಮಕ್ಕಳಿಗೆ ಸಾಂಬಾರ್ದು ಎಗ್ ತಿನ್ನಲ್ಲ ಮಕ್ಕಳು, ಅದರಿಂದ ಬೇಯಿಸಿರೋ ಮೊಟ್ಟೆ ಮಾಡಿದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.